ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂಬ ಮಾತುಗಳ ನಡುವೆಯೇ ಮಂಗಳೂರು ನಗರದಲ್ಲಿ ಕಳೆದ 8 ವರ್ಷಗಳಿಂದ ತಂಡವೊಂದು ಸದ್ದಿಲ್ಲದೆ ಪುಸ್ತಕ ಪ್ರೇಮವನ್ನ ಪೊರೆಯುತ್ತಿದೆ. ಓದುವ ಹವ್ಯಾಸವನ್ನ ಪೂರೈಸುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ 2018ರಲ್ಲಿ ಆರಂಭಗೊಂಡಿದ್ದು ಬುಕ್ಹಾಲಿಕ್ಸ್. ನೋಡಿ, ಈಗ ತುಂಬ ಡಿಸ್ಟ್ರಾಕ್ಷನ್ಸ್ ಇದೆ ನಿಮ್ಮ ಲೈಫಲ್ಲಿ. ಯೂಶ್ವಲಿ ನೀವೀಗ ಎಲ್ಲೇ ಕೂತ್ರೂ ನಿಮ್ಮ ಕೈಯಲ್ಲಿ ಒಂದು ಫೋನ್ ಇಲ್ಲ ಅಂದರೆ ಯಾರು ನಿಮಗೆ ಕಾಣೋದಿಲ್ಲ ಆ ಥರ ಜನ. ಸೊ ಹೋಗ್ತಾ ಹೋಗ್ತಾ ರೀಡಿಂಗ್ ಮತ್ತು ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗೋದು, ಹೀಗೆಲ್ಲ ಇಶ್ಯೂಸ್ ತುಂಬ ಸಿಗ್ತದೆ ನೀವು ಆನ್ಲೈನ್ ನೋಡಿದರೆ. ಸೊ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಈಗ ಮೊದಲು ಒಂದು 15 ನಿಮಿಷ ನೀವು ಒಂದು ಅಡ್ವರ್ಟೈಸ್ಮೆಂಟ್ ನೋಡೋರು ಈಗ 10 ನಿಮಿಷಕ್ಕಿಂತ ಜಾಸ್ತಿ ನೀವು ಯಾವುದೇ ಸ್ನಿಪ್ಪೆಟು ನೋಡೋದಿಲ್ಲ. ಸೊ ದಟ್ ಸೈಡ್ ನಿಮಗೆ ಈಗ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡಬೇಕು ಅಂದರೆ ಹೇಗೆ ಮಾಡ್ತೀರಾ? ನೀವು ಬುಕ್ ಓದಿ ಮಾಡ್ತೀರಾ ಅಥವಾ ಎಲ್ಲಾದರೂ ಆರಾಮಾಗಿ ಕೂತ್ಕೊಂಡು ಮಾಡ್ತೀರಾ? ಈ ಥರ ನಿಮಗೆ ಸೇಮ್ ಥಾಟ್ ಪ್ರಾಸೆಸ್ ಇರುವಂಥ ಗ್ರೂಪ್ ಬೇಕು. ಹಾಗೆ ಬುಕ್ಸ್ ಓದಿ ಶೇರ್ ಮಾಡಿ, ನಿಮಗೆ ಬೇರೆ ಬುಕ್ಸ್ ಯಾವ್ದು ಚೆನ್ನಾಗಿ ಅಂತ ಗೊತ್ತಾಗಲಿಕ್ಕೆ ಯು ನೀಡ್ ಅ ಬುಕ್ ಕ್ಲಬ್. ವೃತ್ತಿಯಲ್ಲಿ CA ಆಗಿರುವ ಹಸ್ತನಾರಾಯಣ್ ಸಹಿತ ಬೆರಳೆಣಿಕೆ ಸದಸ್ಯರ ಮೂಲಕ ಆರಂಭವಾದ ತಂಡ ಈಗ ಹೆಮ್ಮರವಾಗಿ ಪುಸ್ತಕದ ನೆರಳು ನೀಡುತ್ತಿದೆ. 290 ಸದಸ್ಯರಲ್ಲಿ CA, ವೈದ್ಯರು, ಉದ್ಯಮಿಗಳು, IT BT ಸಹಿತ ವಿವಿಧ ಕಂಪನಿಗಳ ಉದ್ಯೋಗಿಗಳಿದ್ದಾರೆ. ಇವರ ನಡುವಿನ ಸೇತುವೆಯೇ ಪುಸ್ತಕ. ಸೊ ಈಗ ಎಷ್ಟು ಒಂದು 8-10 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಆ್ಯಂಡ್ ಈಗ ಆಲ್ಸೋ ಸ್ಟಾರ್ಟ್ ಮಾಡಿದಾಗ ನಾವು ಡೈಲಿ ಮೀಟಿಂಗ್ಸಲ್ಲಿ ಒಂದು 5-10 ಜನ ಮಾತ್ರ ಬರ್ತಿದ್ವಿ. ಜಾಸ್ತಿ ಅಂದರೆ ಒಂದೊಂದು ಸತಿ 3 ಜನ ಬಂದಿದ್ದ ಟೈಮ್ ಕೂಡ ಉಂಟು. ಬಟ್ ಈಗ ನೋಡಿದ್ರೆ 300 ಜನ ಮೇಲಿದ್ದೀವಿ. ಎವ್ರಿ ಮೀಟಿಂಗ್ ಒಂದು 30 ಜನ ಮೇಲೆ ಬರ್ತಾರೆ. ಸೊ ಇಂಟ್ರೆಸ್ಟ್ ಬೇಕಾದಷ್ಟಿದೆ, ಬಟ್ ಅದಕ್ಕೆ ಒಂದು ಪ್ಲೇಸ್ ಮತ್ತು ಒಂದು ಗ್ರೂಪ್ ಅಂತ ಇರಲಿಲ್ಲ. ಅದು ನಿಮಗೆ ಇದು ಪ್ರೊವೈಡ್ ಮಾಡುತ್ತೆ. ಬಿ ಸೈಲೆಂಟ್ ಟ್ರೇಡಿಂಗ್ ಬಿ ಕದ್ರಿ ರಾಕ್ಸ್ನ ವಿಶಾಲವಾದ ತೆರೆದ ಪ್ರದೇಶದಲ್ಲಿ ಹಾಕಲಾಗಿರುವ ಚೇರ್ಗಳು, ತೂಗುವ ಚೇರ್ಗಳು, ನೆಲಹಾಸು, ಸೋಫಾ ಮೊದಲಾದವುಗಳಲ್ಲಿ ಪುಸ್ತಕ ಪ್ರಿಯರು ತಮ್ಮ ಇಷ್ಟದ ಪುಸ್ತಕಗಳನ್ನು ತಂದು ಯಾವುದೇ ಅಡೆತಡೆ ಇಲ್ಲದೆ 1 ಗಂಟೆ ಓದಬಹುದು. ಪ್ರತಿ ತಿಂಗಳ ಮೊದಲ ರವಿವಾರ ಈ ಓದಿಗಾಗಿ ಮೀಸಲಿಡಲಾಗುತ್ತದೆ. ವಿಶೇಷವೆಂದರೆ ಹೀಗೆ ಓದುವಾಗ ಅವರಲ್ಲಿರುವ ಮೊಬೈಲ್ಗಳು ಏರೋಪ್ಲೇನ್ ಮೋಡ್ಗೆ ಹೋಗುತ್ತವೆ. ಮಾತಿಲ್ಲ, ಕತೆ ಇಲ್ಲ, ಬರೀ ಓದು. ಇಲ್ಲಿ ನಾವು ಕೂತಿದ್ದಾಗ, ಈಗ 1 ಗಂಟೆ ನಾವು ಪುಸ್ತಕ ಓದ್ತಿದ್ದಾಗ ನಾನು ಮತ್ತು ನನ್ನ ಪುಸ್ತಕ ನಡುವೆ ಮಾತ್ರ ಸಂಬಂಧ ಇದೆ ಅಲ್ಲಿ. ಸೊ ಆವಾಗ ಏನಾಗ್ತದೆ, ನನಗೆ ಏನು ಇಷ್ಟ, ನನಗೆ ನಾನು ಹೇಗೆ ಬೆಳೀತಾ ಇದ್ದೇನೆ ಅಂತಲೇ ಹೇಳ್ಕೊಂಡು ನಾನು ಒಂದು ಅಂತರಾಳದಲ್ಲಿ ನೋಡಿಕೊಂಡು ನಂಗೆ ತಿಳಿತಾ ಇದ್ದೇನೆ. ಓಕೆ, ನಾನು ಮುಂಚೆ ಈ ಥರ ಇದ್ದೆ, ಇವಾಗ ಈ ಥರ ಆಗ್ತಾ ಇದ್ದೇನೆ, ಇದರಲ್ಲಿ ನನ್ನ ಕೊರತೆಗಳಿವೆ, ಇದರಲ್ಲಿ ನನ್ನದು ಒಳ್ಳೆತನ ಇದೆ ಅಂತ ನನಗೆ ಅದು ಗೊತ್ತಾಗ್ತಾ ಇದೆ. ಉಳ್ದದ ಕಡೆ ಏನಾಗ್ತದೆ, ನಾವು ಈಗ ಇಡೀ ದಿನ ಮೊಬೈಲ್ ಫೋನ್ ಹಿಡ್ಕೊಂಡಿರುವಾಗ ಇಲ್ಲ ಬೇರೆಯವರ ಮಾತು ಕೇಳಿದಾಗ ಅವರ ಆಲೋಚನೆಯನ್ನು ನಾವು ಇಟ್ಕೊಳ್ತೇವೆ. ನಮ್ಮ ಸ್ವಂತ ಆಲೋಚನೆ ಬೆಳೆಸಬೇಕಿದ್ರೆ ಈ ಪುಸ್ತಕವನ್ನು ಓದಿ ಇಂಥ ಒಂದು ಕಮ್ಯುನಿಟಿಯಲ್ಲಿ ಇದ್ದ ನಂತರ ನನಗೆ ಗೊತ್ತಾಗಿದೆ.